ಗುಡ್ ಮಾರ್ನಿಂಗ್ ವೆಸ್ಟೇಜ್. ನೋಡಿ ಇಷ್ಟು ದೊಡ್ಡ ಪ್ಲಾಟು. ನಾನು ಇದು ಬಂದು ವೆಸ್ಟೇಜ್ ಕಂಪನಿಯ ಪ್ರಾಡಕ್ಟ್ನ ಹಾಕಿದ್ದೆ, ಅಂದರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ನ ಯೂಸ್ ಮಾಡಿರೋದ್ರಿಂದ ನಾನು ಈ ಪ್ಲಾಟು ಇಷ್ಟು ಚೆನ್ನಾಗೈತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಬಂದು ತುಂಬ ರೋಗ ಇತ್ತು ಸ್ಟಾರ್ಟಿಂಗಲ್ಲಿ, ಅಂದರೆ ಎಲ್ಲ ಏನು ಹೇಳ್ತಾರೆ, ಅದು ಕಾಯಿಗೆಲ್ಲ ಊಜಿ ಥರ ಎಲ್ಲ ಇತ್ತು. ನಮ್ಮದು ಪ್ರಾಡಕ್ಟ್ನ ಅವ್ರ ಔಷಧಿನಲ್ಲಿ ಮಿಕ್ಸ್ ಮಾಡಿ ಹೊಡೆದಿರೋದ್ರಿಂದ ಇದು ಪ್ಲಾಟು ಇಷ್ಟು ಚೆನ್ನಾಗೈತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೇನು ಅಂದರೆ, ಇವಾಗ ನಾನು ಕಾಯಿ ಇಷ್ಟು ಚಿಕ್ಕದಾಗೆ ಸೆಟ್ಟಾಗಿದೆ. ಇವಾಗ ಅದಕ್ಕೆ ಒಂದು ಇಳುವರಿ, ಬೀಜ ತೂಕ ಬರಬೇಕು, ಇಳುವರಿ ಆಗಬೇಕು. ಅದಕ್ಕೆ ನಾನೊಂದು ಅಗ್ರಿಕಲ್ಚರ್ನ ತೊಗೊಬಂದ್ಬಿಟ್ಟು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ವಿಡಿಯೋದಲ್ಲಿ ನಿಮಗೆ ಕಾಯಿ ಯಾವ ಥರ ಸೈಜ್ ಇದೆ ಅನ್ನೋದನ್ನು ನಾನು ವಿಡಿಯೋ ಮೂಲಕ ನಿಮಗೆ ತೋರಿಸ್ತೀನಿ. ಇವಾಗ ಚಿಕ್ಕದಾಗಿದೆ. ಇವಾಗ ಮೇಯ್ನ್ ಬಂದು ನಮಗೆ ಕಾಯಿ ಇಳುವರಿ ಬರಬೇಕು ಅಂದರೆ ಬೀಜ ತೂಕ ಬರಬೇಕು. ಅದರಿಂದ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಾಯಿ ಎಷ್ಟು ಸೈಜ್ ಇದೆ ಅನ್ನೋದನ್ನ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಇಷ್ಟಿದೆ. ಇನ್ನು ನೆಕ್ಸ್ಟ್ ಟೈಮ್ ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು, ವಿಶ್ ಆಲ್. ನೋಡಿ, ಇದು ಬಂದು ಹೂವಾಗಿದೆ. ಇದು ನೆನ್ನೆನೇ ಒಂದು ಕವರ್ ಹಾಕಬೇಕಿತ್ತು, ಕವರ್ ಹಾಕಿಲ್ಲ. ಅದು ಎಲೆ ಮರಲ್ಲಿರೋದ್ರಿಂದ ಕಂಡಿಲ್ಲ. ಅದಕ್ಕೆ ಒಂದು ಕವರ್ ಹಾಕಬೇಕಿತ್ತು. ಅದು ಇವಾಗ ಕವರ್ ಹಾಕಲ್ಲ, ಬಟ್ ಹಿಂಗೆ ಸುಲಿದ್ಬಿಟ್ಟು ನಾವು ಇದು ಕ್ರಾಸ್ನ ಮಾಡ್ತೀವಿ. ಈ ಥರ ಇದು ಹೂವು ಎಲ್ಲ ತೆಗಿಬೇಕು, ಇದೇನು ಇರಬಾರ್ದು. ಈ ಥರ ಸುಲಿಬೇಕು. ಇವಾಗ ಕ್ರಾಸ್ ಮಾಡೋದು ತೋರಿಸ್ತೀನಿ ಯಾವ ರೀತಿ ಅಂತ. ಇದು ಬಂದು ಗಂಡು ಇದು ಫಸ್ಟೇ ಕಿತ್ತಿರ್ತೀವಿ, ನೆನ್ನೆ ಸಂಜೆನೇ ಕಿತ್ತಿರ್ತೀವಿ, ಸಾಯಂಕಾಲ ಟೈಮ್ ಕಿರ್ತೀವಿ. ನೋಡಿ, ಅದರೊಳಗೆ ಈ ಥರ ಭಂಡಾರ ಇರುತ್ತೆ. ಅದನ್ನು ಹಚ್ತಾರೆ. ನೋಡಿ ಯಾವ ರೀತಿ ಕ್ರಾಸ್ ಮಾಡ್ತಾರೆ ಅಂತ. ಅದರಲ್ಲಿ ಪೌಡ್ರ್ ಇರೋದನ್ನ ಅದಕ್ಕೆ ಹಚ್ತಾರೆ. ಅದು ಬಂದುಬಿಟ್ಟು ಇವಾಗ ಒಂದು ದಾರ ಕಟ್ತಾರೆ ಅದಕ್ಕೆ. ನೋಡಿ ಯಾವ ರೀತಿ ಅಂತ. ಸೇಮ್ ಇದು ವೈಟ್ ಕವರ್ ಹಾಕಿರ್ತೀವಿ, ಸಂಜೆ ಟೈಮ್ ವೈಟ್ ಕವರ್ ಹಾಕಿರ್ತೀವಿ. ಅದನ್ನು ತೆಗೆದು ಇವಾಗ ಬ್ರೌನ್ ಕವರ್ ಹಾಕ್ತಾರೆ ಅಷ್ಟೇ. ಆಯಿತು. ಪ್ರತಿಯೊಂದು ಬಳ್ಳಿಗೂ ಇದೇ ರೀತಿನ ನಾವು ಕ್ರಾಸ್ ಮಾಡ್ಕೊತ ಹೋಗೋದು. ಅದು ಒಂದು ಗಿಡಕ್ಕೆ 2 ಬಳ್ಳಿ ಇರುತ್ತೆ. ಇದೇ ಥರ 2 ಬಳ್ಳಿ ಇರೋದ್ರಿಂದ ಅದರಲ್ಲಿ ಒಂದೊಂದು ಬಳ್ಳಿಗೆ ಒಂದೊಂದು ಕಾಯಿ ಮಾಡಬೇಕು. ಬಟ್ ಅದು ಸೆಟ್ ಆಗಿಲ್ಲ ಅಂದರೆ ಪರವಾಗಿಲ್ಲ, ಅದು ಬಳ್ಳಿ ಹಾಗೇ ಬಿಡ್ತಾರೆ. ಒಂದು ಗಿಡಕ್ಕೆ ಒಂದು ಕಾಯಿ ಅಂತೂ ಸೆಟ್ ಆಗಲೇಬೇಕು. ನೋಡಿ ಈ ರೀತಿ ಇದೆ. ಇವಾಗ ಈ ಸೈಜ್ ಇದೆ. ಇವಾಗ ಇವತ್ತಿಗೆ ಒಂದು 10 ಡೇಸ್ ಆಗಿದೆ ಕ್ರಾಸ್ ಮಾಡಿ. ಈ ಸೈಜ್ ಇದೆ. ಈ ಸೈಜ್ ಇರೋದ್ರಿಂದ ಅದು ಇನ್ನೂ ದಪ್ಪ ಹಾಕಿ ಚೆನ್ನಾಗಿ ಬೀಜ ಬಂದಮೇಲೆ, ಹಣ್ಣಿಗೆ ಬಂದಮೇಲೆ ಹಣ್ಣೆಲ್ಲ ಕೊಯ್ದುಬಿಟ್ಟು ಕ್ರಾಸ್ ಮಾಡ್ತಾರೆ. ಅಂದರೆ ಬೀಜ ಎಲ್ಲ ತೆಗೆದುಬಿಟ್ಟು, ಬೀಜ ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನು ಕಂಪ್ನಿಯವ್ರಿಗೆ ವಾಪಸ್ ಕೊಡ್ತಾರೆ. ಕಂಪ್ನಿ ನಮಗೆ KGಗೆ ಇಷ್ಟು ದುಡ್ಡು ಅಂತ ಕೊಡ್ತಾರೆ. ಅದರಿಂದ ನಾವು ಇದನ್ನೇ ಪ್ಲ್ಯಾಟ್ ಅಂತ ಕರಿತೀವಿ. ಅಂದರೆ ಸೀಡ್ಸ್, ಇದು ಕ್ರಾಸ್ ಮಾಡಿ ನಾವು ಬೀಜ ಏನು ಕೊಡ್ತೀವೋ ಅದನ್ನು ಸೀಡ್ಸ್ ಅಂತ ಕರೀತಾರೆ. ಒಂದೊಂದು ಕಂಪ್ನಿ ಒಂದೊಂದು ವೆರೈಟಿ ಇರುತ್ತೆ. ಕರ್ಬೂಜ, ಕಲ್ಲಂಗಡಿ, ಕುಂಬಳ ಮತ್ತು ತಿಂಡ ಅಂತ ಒಂದು ಹಣ್ಣಿರುತ್ತೆ ಅದು. ಆಮೇಲೆ ಒಂದು ಸೌತೆಕಾಯಿ ಆಗಲಿ, ಹಸಿಮೆಣಸಾಗಲಿ, ಪ್ರತಿಯೊಂದು ಕ್ರಾಸ್ ಇರುತ್ತೆ ನಮ್ಮಲ್ಲಿ. ಇದು ಬಂದು 5-6 ಸಾವಿರ ಗಿಡ ಆಲ್ಮೋಸ್ಟ್ ಓಕೆಲ್ಲ ಹೋಗಿ ಒಂದು 5,500 ಇರ್ಬೋದು ಅನಿಸುತ್ತೆ. ಇಷ್ಟು ದೊಡ್ಡ ಪ್ಲ್ಯಾಟಲ್ಲಿ ಎಲ್ಲ ಪ್ರತಿಯೊಂದು ಇದೇ ಥರ ಕ್ರಾಸ್ ಮಾಡಿ ನಾವು ಬೀಜನ ಕಂಪ್ನಿಗೆ ಕೊಟ್ಟರೆ ನಮಗೆ ಕಂಪ್ನಿ ಅಮೌಂಟ್ನ ಪೇ ಮಾಡುತ್ತೆ. ಥ್ಯಾಂಕ್ ಯು, ವಿಶ್ ಆಲ್ ವೆಸ್ಟೇಜ್.